ಸಿದ್ದಾಪುರದ ಟನಲ್ ಸಂಸ್ಥೆಯು ಹಮ್ಮಿಕೊಂಡಿದ್ದ ಬಿರಿಯಾನಿ ಚಾಲೆಂಜಿಗೆ ಅಭೂತಪೂರ್ವ ಸ್ಪಂದನೆ ದೊರೆತಿದೆ. ಡಯಾಲಿಸಿಸ್ ರೋಗಿಗಳಿಗೆ ಕಡಿಮೆ ವೆಚ್ಚದ ಹಾಗೂ ಉಚಿತ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಪ್ರಾರಂಭವಾದ ಡಯಾಲಿಸಿಸ್ ಸಂಸ್ಥೆಯು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿತ್ತು. ಅದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭಿಸಿದ ಬಿರಿಯಾನಿ ಚಾಲೆಂಜಿಗೆ ಪ್ರಥಮ ವರ್ಷದಲ್ಲಿ 3,000, ಎರಡನೇ ವರ್ಷ 7,000 ಹಾಗೂ ಪ್ರಸಕ್ತ 12,000 ಬಿರಿಯಾನಿ ಖರೀದಿಸುವ ಮೂಲಕ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳು ನೆರವಾಗಿದ್ದಾರೆ. ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದ ಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಟನಲ್ ಸಂಸ್ಥೆಯ ಕಾರ್ಯವೈಖರಿ ಹಾಗೂ ಬಿರಿಯಾನಿ ಚಾಲೆಂಜ್ ಎಂಬ ವಿನೂತನ ಪ್ರಯೋಗದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ಬೇಕಾಗುವ ನೆರವು ನೀಡುವುದಾಗಿಯೂ ಭರವಸೆ ನೀಡಿದರು. ಸಂಸ್ಥೆಯವರು ನಾನು ಕೂಡ ಅಲ್ಲಿಗೆ ಭೇಟಿ ನೀಡಿದ್ದೇನೆ. ಸಿದ್ದಾಪುರದಲ್ಲಿ ಬಡವರಿಗೆ ಡಯಾಲಿಸಿಸ್ ಯಂತ್ರಗಳನ್ನು ಬಳಸಿ ಡಯಾಲಿಸಿಸ್ ಮಾಡುವಂಥದ್ದು ಕೇವಲ 500 ರೂಪಾಯಿಗೆ ಮಾಡ್ತಾ ಇರುವಂಥದ್ದು ಬಹಳ ಶ್ಲಾಘನೀಯ ಮತ್ತು ಒಂದು ಪುಣ್ಯದ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನಾನು ಕೂಡ ಖಂಡಿತವಾಗಿ ಕೊಡ್ತೇನೆ ಮತ್ತು ಎಲ್ಲ ನಾಗರಿಕರು ಕೊಡಬೇಕು. ವೆಂಕಟೇಶ್ ಅವರು ಕೂಡ ಮುಂದಾಗಿದ್ದಾರೆ ಅಂತ ಕೇಳುವಾಗ ಭಾಳ ಸಂತೋಷ ಆಗ್ತದೆ. ಅಂದರೆ ಇವತ್ತು ಕಿಡ್ನಿ ರೋಗದಿಂದ ಬಳಲ್ತಾ ಇರುವಂಥವ್ರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದೆ. ನಾವು ವಿರಾಜಪೇಟೆ ಆಸ್ಪತ್ರೆಯಲ್ಲಿ 8 ಡಯಾಲಿಸಿಸ್ ಮಿಷಿನ್ ಇದೆ, 3 ಸುತ್ತು ಮಾಡ್ತಾರೆ, ಅದನ್ನು ಕೂಡ ಫುಲ್ ಆಗಿದೆ. ವೆಯ್ಟಿಂಗ್ ಇವಾಗ ಭಾಳ ಕಮ್ಮಿ, 1-2 ಮಾತ್ರ ಇದೆ ವೆಯ್ಟಿಂಗ್. ಹಾಗೆ ಅಮೆರಿಕನ್ ಹಾಸ್ಪಿಟಲಲ್ಲಿ ಕೂಡ ನಾನು ಒಂದು ಡಯಾಲಿಸಿಸ್ ಮಿಷಿನನ್ನು ಉಚಿತವಾಗಿ ನೀಡಿದ್ದೇನೆ. ಅಲ್ಲೂ ಕೂಡ 2 ಡಯಾಲಿಸಿಸ್ ಮಿಷಿನ್ ಕಂಟಿನ್ಯೂಸ್ ಆಗಿ ಹೋಗ್ತಾರೆ. ಇದಕ್ಕೆ ಹೆಚ್ಚಿನ ರೋಗಿಗಳಿದ್ದಾರೆ, ಚಿಕಿತ್ಸೆಗೆ ಅವಶ್ಯಕತೆ ಇರುವಂಥವ್ರು ಜನ ತುಂಬ ಇದ್ದಾರೆ. ಮೈಸೂರು, ಬೆಂಗಳೂರು, ಮಂಗಳೂರು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಬಡವರು ಇವತ್ತೊಂದು ಡಯಾಲಿಸಿಸನ್ನು ಮಾಡಬೇಕಾದ್ರೆ 1,600-1,800 ರೂಪಾಯಿ ಅಂತ ಆಗುತ್ತೆ. 2,000 ರೂಪಾಯಿವರೆಗೂ ಹೋಗುತ್ತೆ ಖಂಡಿತವಾಗಿ. ಅದನ್ನು ಕೇವಲ 500 ರೂಪಾಯಿಗೆ ಮತ್ತು ಕೆಲವರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಮಾಡಬೇಕು ಅಂದರೆ ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಅದು ಭಾಳ ದೊಡ್ಡ ಪ್ರಮಾಣದ ಒಂದು ಕೆಲಸಕ್ಕೆ ಈ ಸಂಸ್ಥೆಯವರು ಕೈ ಹಾಕಿದ್ದಾರೆ. ಈ ಒಂದು ಬಿರಿಯಾನಿಯನ್ನು ವ್ಯಾಪಾರ ಮಾಡಿ ಅದರಿಂದ ಬರುವಂಥ ಲಾಭದ ಹಣವನ್ನು ಕೂಡ ಈ ಸಂಸ್ಥೆಗೆ ಕೊಟ್ಟು ಅವರು ಮಾಡ್ತಾ ಇರೋಂಥ ಒಳ್ಳೆಯ ಕೆಲಸಕ್ಕೆ ನೀನು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀನಿ. ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದರೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ಸಮಸ್ತ ನಾಡಿನ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನನ್ನಿಂದ ಯಾವುದೇ ರೀತಿಯಾದಂಥ ಸಹಕಾರ ಬೇಕಾದರೆ ಖಂಡಿತವಾಗಿ ಸಹಕಾರವನ್ನು ಮತ್ತು ಬೆಂಬಲವನ್ನು ನಿಮ್ಮೊಂದಿಗೆ ಇರುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ನಿಮ್ಮ ಬಿರಿಯಾನಿ ಚಾಲೆಂಜ್ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭ ಕೊಡಗು SNDP ಅಧ್ಯಕ್ಷ VK ಲೋಕೇಶ್, ಸಿದ್ದಾಪುರ ಗುಯ್ಯ ಅಗಸ್ತ್ಯೇಶ್ವರ ಸಹಕಾರ ಸಂಘದ ಅಧ್ಯಕ್ಷ MS ವೆಂಕಟೇಶ್, ಸಿದ್ದಾಪುರ ಸಂತ ಜೋಸಫರ ದೇವಾಲಯದ ಧರ್ಮಗುರು ರೆವರೆಂಡ್ ಫಾದರ್ ಮೈಕಲ್ ಮರಿ, ಸಿದ್ದಾಪುರ ಮುಸ್ಲಿಂ ಜಮಾಯತ್ ಖತೀಬ್ ನೌಫಲ್ ಹುದವಿ, ನೆಲ್ಯಾಹುದಿಕೇರಿ ಜಮಾಯತ್ ಖತೀಬ್ ರೌಫ್ ಹುದವಿ, ಸಿದ್ದಾಪುರ ವಲಯ ಕಾಂಗ್ರೆಸ್ ಅಧ್ಯಕ್ಷ SB ಪ್ರತೀಶ್, ಕೊಡಗು DCC ಸದಸ್ಯ KM ಬಶೀರ್ ಹಾಗೂ ಇತರರು ಇದ್ದರು. ಸುದ್ದಿ ಸಿದ್ದಾಪುರಕ್ಕಾಗಿ MA ಅಜೀಜ್, ಸಿದ್ದಾಪುರ.